ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ, ನಾವು ಹುಣ್ಣಿಮೆ ದಿನ ಯಲ್ಲಮ್ಮಗೆ ಹೋಗಬೇಕಿತ್ತು, ನಾಗಾವಿ ಯಲ್ಲಮ್ಮ. ಸೊ ನಾವು ಹಿಂದಿನ ದಿನನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಂತಿದ್ವಿ, ಹೂವಿನ ಮಾಲೆ ಕಟ್ಟೋದಾಲಿ ಎಲ್ಲ. ನಮ್ಮ ಮಮ್ಮಿ ನಾಗಾವಿ ಯಲ್ಲಮ್ಮಗೆ ನಮ್ಮದು ಮದ್ವೆ ಎಲ್ಲ ಚೆನ್ನಾಗಾದ್ರೆ ಬಂದು ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಹೇಳಿ ಬೇಡ್ಕೊಂಡಿದ್ರು. ಬಟ್ ಅದು ಇಷ್ಟು ದಿನ ಆಗಿದ್ದಿಲ್ಲ. ಅದಕ್ಕೆ ಈ ಹುಣ್ಣಿಮೆ ನಾವು ಹೋಗಿ ಅದನ್ನು ಹರಕೆ ತೀರಿಸ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳಂತಿದ್ವಿ. ಅದು ಎಲ್ಲ ವೀಡಿಯೋ ಇದ್ರೊಳಗೆ ಹಾಕಿ ನಾನು ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಸೇರಿ ಹೂವಿನ ರೆಡಿ ಮಾಡ್ಕೊಂಡ್ವಿ. ಈ ಕಡೆಗೆ ನಮ್ಮ ಮಮ್ಮಿ ಎಲ್ಲ ಅಡುಗೆದು ರೆಡಿ ಮಾಡ್ಕೊಳಂತಿದ್ರು. ಇದು ನಮ್ಮದು ನಾಗಾವಿ ಯಲ್ಲಮ್ಮನ ಗುಡ್ಡ. ನಾವು ಗುಡ್ಡಕ್ಕೆ ಹೋದ್ಗಳೇನೋ ಸ್ವಲ್ಪ ಚಹಾ ನಾಷ್ಟ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಮಮ್ಮಿ ದೀಡ್ ನಮಸ್ಕಾರ ಹಾಕಬೇಕಿತ್ತು. ಅದು ದೀಡ್ ನಮಸ್ಕಾರ ಹೆಂಗೆ ಹಾಕಿದ್ರೆ ಅದನ್ನೆಲ್ಲ ಇದ್ರೊಳಗೆ ಹಾಕಿ ನೀವು ಫಸ್ಟ್ ನಮ್ಮ ಮಮ್ಮಿ ಮೆಟ್ಲದಿಂತನ ದೀಡ್ ನಮಸ್ಕಾರ ಹಾಕ್ಕೊಂತ ಹೋದ್ರು. ಮತ್ತು 5 ಸುತ್ತು ನಮ್ಮ ಮಮ್ಮಿ ದೀಡ್ ನಮಸ್ಕಾರ ಹಾಕಿದ್ರು. ನಂಗೆ ಎಷ್ಟ ವಯಸ್ಸಾದರೂ ಮನೆಗೆ ಬಂದ ತಕ್ಷಣ ಬಾಯಿಂದ ಬರೋ ಮೊದಲ ಪದ ಅಂದ್ರೆ ಮಮ್ಮಿ ಅಂಥೇಳಿ. ನೀ ಇಲ್ಲಾಂದ್ರೆ ಮಮ್ಮಿ ಏನೂ ಇಲ್ಲ ಈ ಜಗತ್ನಾಗ ನಮಗೆ. ನಿನ್ನಿಂತನ ನೀ ಇಷ್ಟು ಕಷ್ಟಪಟ್ಟಲೇ ನಾವು ಇಷ್ಟು ಮುಂದೆ ಬರಬೇಕಾಗೈತಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ನೀ ಇಲ್ಲಾಂದ್ರೆ ನಾವು ಯಾವತ್ತೂ ಇಲ್ಲ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆಯ ಕಣಜವೇ ಕೊರಗಿ ನಿಂತರೆ ಮನುಸಿರೆ ನನ್ನ ಕೊಂದಿದೆ. ಮತ್ತು ನಮ್ಮ ತಂಗಿ ಮಗ ನನ್ನ ಮಗ ಕೂಡಿ ಆಡಾಕೊಂತಿದ್ರು. ಇದೆಲ್ಲ ಆದಮೇಲೆ ನಾವು ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಬಟ್ ದೇವ್ರದ್ದು ಫೋಟೋ ತಗೊಳಕ್ಕಾಗಲಿಲ್ಲ, ಅಲ್ಲೆಲ್ಲ ರಶ್ ಭಾಳ ಇತ್ತು. ಮತ್ತು ಆಮೇಲೆ ನಮ್ಮ ಮಮ್ಮಿ ಅಡುಗೆ ಮಾಡಿದ್ರಲ್ಲ, ಸೊ ನಾವು ಬಡ್ಸಾಕೊಂತಿದ್ವಿ. ಇಂಥ ನಾನು, ನಮ್ಮ ಮನೆಯವ್ರು, ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಫ್ರೆಂಡ್ಸ್. ಇದಿಷ್ಟು ಯಲ್ಲಮ್ಮ ಗುಡ್ಡದ ವೀಡಿಯೋ. ಮತ್ತು ನೆಕ್ಸ್ಟ್ ಗೌರಿ ಹುಣ್ಣಿಮೆದು ವೀಡಿಯೋ ಹಾಕೀನಿ, ಇದ್ರೊಳಗೆ ಕಂಟಿನ್ಯೂ ಮಾಡೀನಿ. ನಾವು ಹೆಂಗೆ ಗೌರಿ ಹುಣ್ಣಿಮೆ ಮಾಡ್ತೀವಿ, ಮತ್ತು ನಾವು ಗೌರಿ ಹುಣ್ಣಿಮೆ ದಿನ ಹಿರಿಯರ ಹಬ್ಬ ಮಾಡ್ತೀವಿ. ಹಿರಿಯರ ಹಬ್ಬ ಹೆಂಗೆ ಮಾಡ್ತೀವಿ ಅಂಥೇಳಿ ಇಲ್ಲಿ ಅಂತೀನಿ. ನಾವು ಗೌರಿ ಹುಣ್ಣಿಮೆ ದಿನ ಹಿರಿಯರ ಹಬ್ಬ ಮಾಡ್ತೀವಿ. ಯಾಕಂದರೆ ನಮ್ಮ ಮಮ್ಮಿ ಮನೆಯದು ದೊಡ್ಡ ಹಬ್ಬ ಅಂದ್ರೆ ಗೌರಿ ಹುಣ್ಣಿಮೆ. ಅವರು ದೀಪಾವಳಿಗೇನು ಸ್ವಚ್ಛದ ಎಲ್ಲ ಮಾಡಲ್ಲ, ಎಲ್ಲ ಗೌರಿ ಹುಣ್ಣಿಮೆಗೆ ಮಾಡ್ತಾರೆ. ಅವ್ರದ್ದು ಎಲ್ಲ ದೊಡ್ಡ ಹಬ್ಬ ಇದು. ಹಿರಿಯರ ಹಬ್ಬನೂ ಇವತ್ತು ಮಾಡ್ತಾರೆ. ಮತ್ತು ರಾತ್ರಿ ನಾವು ಹೋಗಿ ಗೌರಿ ಬೆಳ್ಕೊಂಡು ಬರ್ತೀವಿ. ಅದೆಷ್ಟು ವೀಡಿಯೋನು ಇದ್ರೊಳಗೆ ಹಾಕೀನಿ. ನಮ್ಮ ಮಮ್ಮಿ ಮನೆ ಕಡೆಗೆ ಹಿರಿಯರ ಹಬ್ಬ ಹಿಂಗೆ ಮಾಡ್ತೀವಿ. ಮತ್ತು ನಾನು ನಮ್ಮ ಅತ್ತೆ ಕೂಡಿ ಆಮೇಲೆ ಲೋಪನ ಹಾಕಿದ್ವಿ.
ಹಬ್ಬಕ್ಕೆ ಅಡುಗೆ ಏನೇನು ಮಾಡಿದೆ ಅಂತ ಹೇಳಿ ನಮ್ಮ ಮಮ್ಮಿ ತೋರಿಸ್ತೀನಿ. ಹೆಸರು ಕಾಳು, ಕೋಸಂಬರಿ, ಹೋಳ್ಗೆ, ಮೊಸರು, ಸಾಂಬಾರು, ಬದ್ನಿಕಾಯಿ ಪಲ್ಯ, ಚಪಾತಿ ಮತ್ತು ರೈಸ್. ಮತ್ತು ನಮ್ಮ ತಮ್ಮ ಇಲ್ಲೇ ಬಜ್ಜಿ ಮಾಡ ಅಂತಿದ್ದ, ನಾಚ್ಕೊಳ ಅಂತಿದ್ದ ಅವ ವೀಡಿಯೋ ಮಾಡ ಅಂತೀನಿ ಅಂಥೇಳಿ. ಎಲ್ಲರಿಗೂ ಮಿರ್ಚಿ ನಮ್ಮ ತಮ್ಮನ ಮಾಡಿಕೊಟ್ಟ. ನೋಡು ಅಂದರೆ ಎಷ್ಟು ನಾಚ್ಕೊತ ನೋಡಲ್ಲೇ ನಮ್ಮ ತಮ್ಮ. ಮತ್ತು ಸಾಯಂಕಾಲ ನಾವು ಗೌರಿ ಬೆಳಗಕ್ಕೆ ಹೋಗಿದ್ವಿ. ಇವರಿಷ್ಟು ನನ್ನ ಕಸಿನ್ಸ್. Happiness is having a crazy cousins and making memories with my favorite cousin is most an important thing to me. ಗೌರವಗಳ ತಾಳಿ ತಾಳಿ ನಮ್ಮ ಗೌರವ ಚಂದ ಮಾಡಿ ಕರೆದು ಗೌರವ್ವ ಮಳೆ ನೀರವ್ವ ತುಂಬಿ ಕೊಡವ್ವ ಶುಭದಿಂದ ಶುಭದಿಂದ. ಒಂದ ಸೇರದ ಎಣ್ಣೆಯ ತಂದು ಒಂದ ಬೀಸದ ಹೋಳಿಗೆ ಮಾಡಿ ರಾಯರಾಡುದು ನಾವಾಡುದು ಗೌರಿ ಮ್ಯಾಗ ತೇಗೋರಿ ತೇಕ ಬೆಳಗೋರಿ ಬೆಳಗ. ಹಾಗಲಕಾಯಿ ಆರತಿ ಮಾಡಿ ಅಡ್ಡಲಾಗಿನೇ ಗೌರಿ ಪಡ್ಡಲಾಗಿನೇ ಗೌರಿ ಬಣ್ಣದ ಪಚಿಕೆ ಗೌರಿ ಬಣ್ಣದ ಪಚಿಕೆ ಗೌರಿ ಡಳಂಬ್ರಿಗೋ ಡಳಂಬ್ರಿಗೋ. ಇನ್ನೊಂದು ಹಾಡು ಏನು ಹುಡುಕ್ರಿ ಸಣ್ಣ ಗಿರಿಗಿರಿ ಮೇಲ. ನಮ್ಮದು ಗೌರಿ ಹುಣ್ಣಿಮೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗಿತ್ತು ನಮ್ಮದು ಗೌರಿ ಹುಣ್ಣಿಮೆ ವಿಡಿಯೋ ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.